ಹಲೋ ಗೆಳೆಯರೇ, ನಮ್ಮ ಲಾಯ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜುಲೈ 16, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ, ಯಾರು ಪ್ರೊಫೆಷನಲ್ಸ್ ಇರ್ತಾರೆ ಅಥವಾ ಯಾರು ಕಾಲೇಜ್ಗೆ ಹೋಗ್ತಾ ಇರ್ತಾರೆ ಅವರು ತಮ್ಮ ಒಂದು UPSC ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ತೀನಿ ಅಥವಾ ವರ್ಕ್ ಮಾಡೋದ್ರ ಜೊತೆಗೆ ಓದಬೇಕು ಅನ್ನುವಂಥ ಒಂದು ಇಚ್ಛೆ ಇದ್ದರೆ ಅವ್ರಿಗೋಸ್ಕರ ಒಂದು ಕ್ಲಾಸನ್ನು ಡಿಸೈನ್ ಮಾಡಿದ್ದಾರೆ. ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚು ಸಪ್ರೇಟಾಗಿ ವೀಕೆಂಡ್ ಬೇಸಿಸ್ ಮೇಲೆ ಅಥವಾ ಈವ್ನಿಂಗ್ ಬೇಸಿಸ್ ಮೇಲೆ ನಡೆಯುತ್ತೆ. ಈ ಒಂದು ಬ್ಯಾಚ್ಗೆ ಸಂಬಂಧಪಟ್ಟಂಥ ಮಾಹಿತಿ ಬೇಕಿದ್ದರೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಇನ್ಫಾರ್ಮೇಷನ್ನ ಪಡ್ಕೋಬೋದಾಗಿದೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಇರಾನ್ ಬೆಲರಸ್ ಟು ಬಿ ನ್ಯೂವೆಸ್ಟ್ SCO ಮೆಂಬರ್ಸ್. ಈ ಒಂದು ಆರ್ಟಿಕಲನ್ನು ಸಿಲಾಬಸ್ಸಲ್ಲಿ GS ಪೇಪರ್ 2 ನಡಿನಲ್ಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. SCO ಬಗ್ಗೆ ನಿಮಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಬೇಕು, ಯಾರು ಮೆಂಬರ್ ಕಂಟ್ರೀಸ್ಗಳಿದ್ದಾವೆ, ಇದರ ಒಂದು ಆಬ್ಜೆಕ್ಟಿವ್ ಏನಿದೆ ಅನ್ನೋದ್ರ ಬಗ್ಗೆ. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಏನಿದೆ, ಇರಾನ್ ಮತ್ತು ಬೆಲರಸ್ ಇವೆರಡೂ ಕಂಟ್ರಿಗಳು ಇವಾಗ SCOದ ಮೆಂಬರ್ಶಿಪ್ಪನ್ನು ಪಡ್ಕೋಬೋದು ಅನ್ನುವಂಥ ಒಂದು ರೆಕಮೆಂಡೇಷನ್ಸ್ಗಳನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಯಾವಾಗ ಮೆಂಬರ್ಶಿಪ್ಪನ್ನು ಪಡ್ಕೋತಾವಲ್ಲ ಆವಾಗ ನಾವು ಆ್ಯಡ್ ಮಾಡ್ಕೋಬೋದು ಈ ಮೆಂಬರ್ಸ್ ಕಂಟ್ರಿಗಳನ್ನು. ಇವಾಗ ಯಾರಿದ್ದಾರೆ ಅನ್ನೋದರ ಬಗ್ಗೆ ನಾವು ಗಮನ ಹರಿಸಬೇಕು. ಸೊ SCO ಅಂದ್ರೇನು, ಇವಾಗ ಪ್ರೀವಿಯಸ್ ಇಯರಲ್ಲಿ ಅದರಲ್ಲೂ 2022ರಲ್ಲಿ ಒಂದು ಕ್ವಶನನ್ನು ಕೇಳಿದರು. ಕೊಟ್ಟಿರುವಂತಹ ಆರ್ಗನೈಸೇಷನಲ್ಲಿ ಭಾರತ ಯಾವುದರ ಮೆಂಬರ್ಶಿಪ್ಪನ್ನು ಹೊಂದಿದೆ ಅಂತ. ಅದರಲ್ಲಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಇತ್ತು, ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಜಿಮ್ ಇತ್ತು, ಹಾಗೂ ಏಷ್ಯಾ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ಈ ರೀತಿಯಾಗಿ 3 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದರು. 3 ಆಪ್ಷನ್ಸ್ಗಳಲ್ಲೂ ಭಾರತ ಮೆಂಬರ್ಶಿಪ್ಪನ್ನು ಹೊಂದಿರೋದನ್ನು ನಾವು ನೋಡ್ಬೋದು. ಈ ರೀತಿಯಾಗಿ ನ್ಯೂಸಲ್ಲಿರ್ತಕ್ಕಂಥ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಬಗ್ಗೆ ನಮಗೆ ಅವೇರ್ನೆಸ್ ಇರಬೇಕು. ಸ್ಪೆಸಿಫಿಕಲಿ ಇಂಡಿಯಾದ ಪಾರ್ಟಿಸಿಪೇಷನ್ ಇದ್ದಾಗ ಅದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಅಟ್ಲೀಸ್ಟ್ ನಮಗೆ ಎಲಿಮಿನೇಷನ್ ಮಾಡೋದಕ್ಕೋಸ್ಕರ ಆದರೂ ಹೆಲ್ಪ್ ಆಗುತ್ತೆ. ಇನ್ನು ಶಾಂಘೈ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದೊಂದು ಪರ್ಮನೆಂಟ್ ಇಂಟರ್ ಗವರ್ಮೆಂಟಲ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. 2001ರಲ್ಲಿ ಇದನ್ನು ಸೆಟಪ್ ಮಾಡಲಾಗಿದ್ದು 2003ರಲ್ಲಿ ಎಕ್ಸಾಕ್ಟ್ ವರ್ಕಿಂಗ್ ಕಂಡೀಷನಲ್ಲಿ ಬರೋದನ್ನು ನೋಡ್ಬೋದು. 2001ರಲ್ಲಿ ಯಾವ್ಯಾವ ಕಂಟ್ರೀಸ್ಗಳಿರ್ತವೆ, ಕಜಕ್ಸ್ತಾನ್, ಚೈನಾ, ಕಿರ್ಗಿಸ್ತಾನ್, ರಷ್ಯಾ ಹಾಗೂ ತಜಿಕಿಸ್ತಾನ್. ಈ ರೀತಿಯಾಗಿ ಕೇವಲ 5 ಕಂಟ್ರಿಗಳು ಸ್ಟಾರ್ಟಿಂಗ್ ಇದನ್ನು ಸೆಟಪ್ ಮಾಡಿರೋದನ್ನು ನೋಡ್ತಾ ಇದ್ದೀವಿ. ನೆಕ್ಸ್ಟು ಬೇರೆ ಬೇರೆ ಕಂಟ್ರೀಸ್ಗಳು ಆ್ಯಡ್ ಆಗ್ತಾ ಹೋಗಿರೋದನ್ನು ನೋಡೋದು. ಸೊ ಬೇಸಿಕಲಿ ಯಾವ್ಯಾವ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಇದ್ದಾವೆ ಅವುಗಳ ಮೆಂಬರ್ ಕಂಟ್ರಿಗಳನ್ನು ನೆನ್ಪಿಟ್ಕೊಳೋದು ಇಂಪಾರ್ಟೆಂಟು. ಎಕ್ಸಾಮಿನೇಷನಲ್ಲಿ ಡೈರೆಕ್ಟಾಗಿ ಕ್ವಶನ್ಸನ್ನು ಕೇಳ್ತಾರೆ. ಸೊ ಹಾಗಾಗಿ ಈ ಒಂದು SCOಗಳ ಮೆಂಬರ್ ಯಾರ್ಯಾರಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿಕ್ಕೆ ಒಂದು ಟ್ರಿಕ್ ಇದೆ. ಸದ್ಯಕ್ಕೆ ಪಿಕಪ್ ಟ್ರಕ್ ಅಂತ ಬಳಕೆ ಮಾಡ್ತಿದ್ವಿ. ಇರಾನ್ ಮತ್ತು ಬೆಲರಸ್ ಏನಾದರೂ ಕಂಪ್ಲೀಟಾಗಿ ಮೆಂಬರ್ಶಿಪ್ಪನ್ನು ಹೊಂದಿದ ಮೇಲೆ ಆಫಿಷಿಯಲಿ ಆವಾಗ ಬೇಕಿದ್ದರೆ ಟ್ರಿಕ್ಕನ್ನು ಬದಲಾವಣೆ ಮಾಡ್ಬೋದು. ಐ ಪಿಕಪ್ ಟ್ರಕ್ ಟು ಬೆಲರಸ್ ಅಂತ ನೀವು ಮಾಡಿಫೈ ಮಾಡ್ಕೋಬೋದು. ಇವಾಗ ಏನೇನಿದೆ, ಪಿಕಪ್ ಟ್ರಕ್ ಅಂದಾಗ ಪಿಕ್ ಅಂದಾಗ ಪಾಕಿಸ್ತಾನ್, ಇಂಡಿಯಾ, ಕಜಕ್ಸ್ತಾನ್ ಅಂತ ನೋಡ್ತೀವಿ. ಟ್ರಕ್ ಅಂದಾಗ ತಜಿಕಿಸ್ತಾನ್, ರಷ್ಯಾ, ಉಜ್ಬೇಕಿಸ್ತಾನ್, ಚೈನಾ, ಕಿರ್ಗಿಸ್ತಾನ್. ಈ ರೀತಿಯಾಗಿ ಕಂಟ್ರಿಗಳ ಒಂದು ಲಿಸ್ಟನ್ನು ನಾವು ರೀಕಾಲ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಮೆಂಬರ್ ಕಂಟ್ರೀಸ್ಗಳು ಯಾವ್ಯಾವ ಇದಾವೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಇರೋದ್ರಿಂದ. ಇರಾನ್ ಆ್ಯಕ್ಚುಲಿ 2021ನಲ್ಲೇ ಒಂದು ಸಮಿಟಲ್ಲಿ ಅಗ್ರಿ ಮಾಡಿರೋದನ್ನು ನೋಡಿದ್ದೀವಿ. ಇವಾಗ ಬೆಲರಸ್ಸು ಸಹ ಮೆಂಬರ್ಶಿಪ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿದೆ. ಇವೆರಡು ಕಂಟ್ರಿಗಳು ಜಾಯಿನ್ ಆಗ್ತವೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹಾಗಿದ್ರೆ SCOನ ಒಂದು ಫಂಕ್ಷನ್ ಯಾವ ರೀತಿಯಾಗಿದೆ ಅಂತಂದರೆ, ಈ ಎಲ್ಲ ಮೆಂಬರ್ ಕಂಟ್ರೀಸ್ಗಳಲ್ಲಿ ಒಂದು ಸೆಕ್ಯೂರಿಟಿಯನ್ನು ತರೋದಾಗಲಿ, ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡೋದಾಗಲಿ, ಪೀಸನ್ನು ತರೋದಾಗಲಿ, ರೀಜ್ನಲ್ ವೈಸ್ ನಾವು ಕಾಪಾಡ್ಕೋಬೇಕು. ಇದರಿಂದ ಪ್ರತಿಯೊಂದು ಕಂಟ್ರಿಗಳ ಮಧ್ಯೆ ಒಂದು ಪೊಲಿಟಿಕಲ್ ಕೋಆಪ್ರೇಷನ್ ಇರಬೇಕು, ಎಕನಾಮಿಕ್ ಇರ್ಬೋದು, ಅಥವಾ ಮಿಲಿಟರಿ ಅಥವಾ ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಕೋಆಪ್ರೇಷನನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅನ್ನುವಂಥದ್ದನ್ನು. ಫಾರ್ ಎಕ್ಸಾಂಪಲ್ ಇವಾಗ ನಾವು ರ್ಯಾಟ್ಸ್ ಅಂತ ನೋಡ್ತೀವಿ. ರ್ಯಾಟ್ಸ್ನ ಒಂದು ಫುಲ್ ಫಾರ್ಮ್ ಏನಿದೆ, ರೀಜ್ನಲ್ ಆ್ಯಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ಅಂತ. ಇದನ್ನು ಟೆರರಿಸ್ಟನ್ನು ಫೈಟ್ ಮಾಡೋದಕ್ಕಾಗಿ ಅಥವಾ ಎಕ್ಸ್ಟ್ರೀಮಿಸಮ್ ಆ್ಯಕ್ಟಿವಿಟೀಸನ್ನು ತಡೆಗಟ್ಟೋದಕ್ಕೋಸ್ಕರ ಎಸ್ಟಾಬ್ಲಿಷ್ಮೆಂಟ್ ಮಾಡಿರೋದು SCO ನಡಿನಲ್ಲಿ. ಈ ರೀತಿಯಾಗಿ ಹಲವಾರು ಅಗ್ರಿಮೆಂಟ್ಸ್ಗಳನ್ನು, ಹಲವಾರು ಇನಿಷಿಯೇಟಿವ್ಸ್ಗಳನ್ನು SCO ತೆಗೆದುಕೊಂಡಿದೆ. ಒಟ್ಟಾರೆಯಾಗಿ ಈ ಎಲ್ಲ ಕಂಟ್ರಿಗಳ ಮಧ್ಯೆ ಒಂದು ಎಕನಾಮಿಕ್ ಪ್ರಾಸ್ಪರಿಟಿಯನ್ನು ಅಥವಾ ಎಜುಕೇಷನಲ್ ವೈಸ್ ಇರ್ಬೋದು, ಎನರ್ಜಿ ಸೆಕ್ಟರಲ್ಲಿ ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಇರ್ಬೋದು, ರಿಸರ್ಚ್ ಇರ್ಬೋದು, ಟೆಕ್ನಾಲಜಿ ಟ್ರಾನ್ಸ್ಫರ್ ಇರ್ಬೋದು. ಈ ರೀತಿಯಾಗಿ ಕೋಆಪ್ರೇಷನನ್ನು ಎಫೆಕ್ಟಿವ್ ಆಗಿ ನಾವು ಎನ್ಹ್ಯಾನ್ಸ್ ಮಾಡೋದ್ರ ಮುಖಾಂತರ ಒಂದು ಸ್ಟೆಬಿಲಿಟಿಯನ್ನು ಅಥವಾ ಸೆಕ್ಯೂರಿಟಿಯನ್ನು ರೀಜನಲ್ ವೈಸ್ ತರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಈ ಆರ್ಗನೈಸೇಷನು ಇವಾಗ ವರ್ಕ್ ಮಾಡ್ತಾ ಇದೆ ಅನ್ನುವಂಥದ್ದು. 2021ನಲ್ಲಿ ಇರಾನ್ ಆಲ್ಮೋಸ್ಟ್ ಇವಾಗ ಮೆಂಬರ್ಶಿಪ್ಪನ್ನು ಹೊಂದಿದೆ. ಅಂದರೆ ಆಫಿಷಿಯಲಿ ಅದು ಡಿಕ್ಲೇರ್ ಆಗಬೇಕು, ಅನೌನ್ಸ್ ಅಂತೂ ಮಾಡಿದೆ ಮೆಂಬರ್ಶಿಪ್ ಆಗಬೇಕು ಅಂತ. ಇವಾಗ ಡಿಕ್ಲೇರ್ ಮಾಡಿದ ಮೇಲೆ ಅಥವಾ ಕಂಪ್ಲೀಟಾಗಿ SCOನು ಸಹ ಎಕ್ಸೆಪ್ಟ್ ಮಾಡ್ಕೊಂಡಾದ್ಮೇಲೆ ಈ ಇರಾನ್ ಹಾಗೂ ಬೆಲರಸ್ ಎರಡೂ ಕಂಟ್ರಿಗಳು ಮೆಂಬರ್ಶಿಪ್ಪನ್ನು ಪಡ್ಕೋಬೋದು ಅನ್ನುವಂಥ ಒಂದು ಕನೆಕ್ಟಿವಿಟಿ ಅಥವಾ ಅಪ್ಡೇಷನ್ ನಿಮಗೆ ಈ ಒಂದು ಆರ್ಟಿಕಲಿಂದ ಕ್ಲಿಯರಾಗಿ ಗೊತ್ತಿರಬೇಕು. ಇಲ್ಲಿ ನಿಮಗೆ 2 ಕ್ವಶನನ್ನು ಕೇಳೋದಾದರೆ, ಮೊದಲೇದಾಗಿ SCOನ ಆಫಿಷಿಯಲ್ ಲ್ಯಾಂಗ್ವೇಜಸ್ಗಳು ಯಾವ್ಯಾವು ಅನ್ನೋದು ಹಾಗೂ ಇದರ ಸೆಕ್ರೆಟ್ರೇಟ್ ಎಲ್ಲಿದೆ, ಪ್ಲೇಸನ್ನು ಸಹ ನೀವು ಮೆನ್ಷನ್ ಮಾಡುವಂಥದ್ದು. ಇನ್ನು ಮುಂದಿನ ಆರ್ಟಿಕಲ್
IIT ಮದ್ರಾಸ್ ರ್ಯಾಂಕ್ಡ್ ಕಂಟ್ರೀಸ್ ಟಾಪ್ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಎಜುಕೇಷನ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಇದರಲ್ಲಿರ್ತಕ್ಕಂಥ ಫ್ಯಾಕ್ಚುಯಲ್ ಇನ್ಫಾರ್ಮೇಷನನ್ನು ನಾವು KPSC ಎಕ್ಸಾಮಿನೇಷನ್ ಲೆವೆಲಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಎಜುಕೇಷನ್ ಸಿಸ್ಟಮಲ್ಲಿ ಯಾವ ರೀತಿಯಾದಂಥ ಬದಲಾವಣೆ ಇದೆ, ನಾವು ಗ್ಲೋಬಲ್ ಲೆವೆಲಲ್ಲಿಯೂ ಸಹ ಕಾಂಪೀಟ್ ಮಾಡ್ತಕ್ಕಂಥ ಇನ್ಸ್ಟಿಟ್ಯೂಟ್ಗಳು ನಮ್ಮ ದೇಶದಲ್ಲಿ ಇದ್ದರೂ ಸಹ ನಮ್ಮ ಒಂದು ಎಜುಕೇಷನ್ಗೆ ಸಂಬಂಧಪಟ್ಟಂಥ ಪ್ರಾಪರ್ ಗೋಲನ್ನು ನಾವು ರೀಚ್ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಎಡಿಟೋರಿಯಲ್ ಸೆಕ್ಷನಲ್ಲಿ ಪಕ್ಕಾ ಆರ್ಟಿಕಲ್ ಬಂದೇ ಬರುತ್ತೆ. ಸೊ ಆವಾಗ ನಾವು ಇನ್ ಡೆಪ್ತ್ ಆಗಿ ಎಜುಕೇಷನ್ ಸಿಸ್ಟಮ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಯಾಕೆಂದರೆ ಅದು UPSC ಪರ್ಸ್ಪೆಕ್ಟಿವಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಈ ಒಂದು ಆರ್ಟಿಕಲ್ಗೆ ಮಾತ್ರ ರೆಸ್ಟ್ರಿಕ್ಟ್ ಆಗೋದಾದರೆ ಇದನ್ನು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಆಗಿ KPSC ಎಕ್ಸಾಮಿನೇಷನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಒಂದು ರ್ಯಾಂಕಿಂಗನ್ನು ಎಜುಕೇಷನ್ ಸಿಸ್ಟಮಲ್ಲಿ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂತೆ ರ್ಯಾಂಕಿಂಗನ್ನು ಯಾರು ರಿಲೀಸ್ ಮಾಡ್ತಾರೆ, ಮಿನಿಸ್ಟ್ರಿ ಆಫ್ ಎಜುಕೇಷನ್ಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ ನಡಿನಲ್ಲಿ ರಿಲೀಸ್ ಮಾಡಲಾಗುತ್ತೆ ಅನ್ನುವಂಥದ್ದು. ಯಾವ್ಯಾವ ಕಾಲೇಜಸ್ಗಳಿದ್ದಾವೆ ಅಂತ ನೀವು ಒಂದು ಸರ್ತಿ ಕಣ್ಣಾಸ್ಬೋದು. ಅದರಲ್ಲೂ ಟಾಪ್ ಕಾಲೇಜ್ ಯಾವುದಿದೆ ಅಂತಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್. ಇದರಲ್ಲಿ ನಾವು ಕೆಲವೊಂದಿಷ್ಟು ಮೆಡಿಕಲ್ ಕಾಲೇಜಸ್ಗಳನ್ನು ನೋಡ್ಬೋದು. ಕರ್ನಾಟಕದ ಕರೆಂಟ್ ಅಫೇರ್ಸ್ಗೆ ಬಂದಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಹ ಸೆಕೆಂಡ್ ರ್ಯಾಂಕ್ ಕೊಟ್ಟಿರೋದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಇನ್ ಡೆಪ್ತ್ ಅರ್ಥ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಕೇವಲ ಯಾವ ಇನ್ಸ್ಟಿಟ್ಯೂಷನ್ ಬಂದಿದೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಿಯರಾಗಿ ಗೊತ್ತಿದ್ದರೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ಟೈಮ್ ಫಾರ್ ವಿಜಿಲೆನ್ಸ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಕನೆಕ್ಟ್ ಮಾಡುವಂಥದ್ದು. ಇವಾಗ ಕೇರಳದಲ್ಲಿ ಫಸ್ಟ್ ಟೈಮ್ ಭಾರತದಲ್ಲಿ ಮಂಕಿ ಪಾಕ್ಸನ್ನು ಹೊಂದಿರುವಂಥ ವ್ಯಕ್ತಿ ಪತ್ತೆ ಆಗಿದ್ದಾರೆ. ಲ್ಯಾಬೊರೇಟರಿಲಿ ಟೆಸ್ಟ್ ಆಗಿದೆ, ಕನ್ಫರ್ಮೇಷನು ಸಿಕ್ಕಿದೆ. ಇವರು ಬಂದಿರೋದು ಯಾವೊಂದು ಕಂಟ್ರಿಯಿಂದ ನಮ್ಮ ದೇಶಕ್ಕೆ ತಂದಿದ್ದಾರೆ ಅಂತಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸಿಂದ ನಮ್ಮ ಕೇರಳಗೆ ತೊಗೊಂಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಮಂಕಿ ಪಾಕ್ಸ್ಗೆ ರಿಲೇಟೆಡ್ ಇರುವಂತಹ ಕೆಲವೊಂದಿಷ್ಟು ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್, ಸಿಂಪ್ಟಮ್ಸ್ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡೋದಾಗಲಿ, ಇದೊಂದು ಝೋನೋಟಿಕ್ ಡಿಸೀಸ್ ಅಂದರೆ ಇವಾಗ ಆ್ಯನಿಮಲ್ಸ್ಗಳಿಂದ ಮನುಷ್ಯನಿಗೆ ಸ್ಪ್ರೆಡ್ ಆಗ್ತಾ ಇದೆ. ಇವಾಗ ಮನುಷ್ಯನಿಗೆ ಸ್ಪ್ರೆಡ್ ಆಗಿರುವಂತಹ ಈ ಒಂದು ಡಿಸೀಸಸ್ ಮತ್ತೆ ಮನುಷ್ಯನಿಂದ ಅಥವಾ ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್ ಆಗಿ ಇವಾಗ ಸ್ಪ್ರೆಡ್ ಆಗ್ತಾ ಇದೆ, ಅಥವಾ ಕಮ್ಯುನಿಕೇಬಲ್ ಡಿಸೀಸ್ ಅನ್ನುವಂಥದ್ದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಸೊ ಇದನ್ನು ಫಸ್ಟ್ ನಾವು ಕಾಂಗೋದಲ್ಲಿ ಪತ್ತೆಯಾಗಿರೋದು ನೋಡ್ಬೋದು. 1970ನಲ್ಲಿ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. 2022ರಲ್ಲಿ ಫಸ್ಟ್ ಟೈಮ್ USA ಈ ಒಂದು ಕೇಸ್ ಪತ್ತೆಯಾಗಿರೋದನ್ನು ಇವಾಗ ಎಲ್ಲ ಕಂಟ್ರಿಗಳಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಸರಿಸುಮಾರು 63 ಕಂಟ್ರಿಗಳಲ್ಲಿ ಈ ಒಂದು ಡಿಸೀಸ್ ಇರೋದನ್ನು ನೋಡ್ತಾ ಇದ್ದೀವಿ. ಇವಾಗ ಭಾರತಕ್ಕೂ ಬಂದಿದೆ. ಅವೇರ್ನೆಸ್ ಬಗ್ಗೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ ಅನ್ನುವಂಥದ್ದನ್ನು. ಸೊ ಬಿಲ್ಡಿಂಗ್ ಅವೇರ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಅನ್ನುವಂಥದ್ದು. ಅಂದರೆ ಯಾವ ರೀತಿಯಾಗಿ ನಾವು ಕಾಂಟ್ಯಾಕ್ಟನ್ನು ಕಡಿಮೆ ಮಾಡಬೇಕು, ಯಾರು ಈ ಒಂದು ಡಿಸೀಸಿಗೆ ಕಾಂಟ್ಯಾಕ್ಟ್ ಆಗಿರ್ತಲ್ಲ ಅವ್ರನ್ನ ಐಸೋಲೇಷನ್ ಮಾಡೋದ್ರ ಮುಖಾಂತರ ಇನ್ಫೆಕ್ಷನನ್ನು ನಾವು ಸ್ಟಾಪ್ ಮಾಡ್ಬೋದು, ಸ್ಪ್ರೆಡ್ ಆಗೋದನ್ನು ಸ್ಟಾಪ್ ಮಾಡ್ಬೋದು ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಕಮ್ಯುನಿಟಿ ಲೆವೆಲಲ್ಲಿ ನಾವು ವರ್ಕ್ ಮಾಡಬೇಕಾಗಿದೆ ಅನ್ನುವಂಥದ್ದನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಇನ್ನು ಮುಂದಿನ ಆರ್ಟಿಕಲ್ ಡೆಫಿಸಿಟ್ ಡೌಟ್ಸ್. ಈ ಒಂದು ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಹಾಗೂ ಎಕ್ಸ್ಟರ್ನಲ್ ಸೆಕ್ಟರಲ್ಲಿ ಸಹ ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲಲ್ಲಿರುವಂಥ ಕೋರ್ ಇನ್ಫಾರ್ಮೇಷನು ಇವತ್ತು ಗ್ಲೋಬಲ್ ಲೆವೆಲಲ್ಲಿ ಎಲ್ಲ ಕಂಟ್ರಿಗಳಲ್ಲೂ ಎಕನಾಮಿಕ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಭಾರತದ ಮೇಲೆ ಯಾವ ರೀತಿಯಾದಂಥ ಇಂಪ್ಯಾಕ್ಟ್ ಆಗಿದೆ, ಸರ್ಕಾರ ಯಾವ ರೀತಿಯಾದಂಥ ಸ್ಟೆಪ್ಸನ್ನು ತೆಗೆದುಕೊಂಡಿದ್ದಾರೆ, ಇನ್ನೂ ಯಾವ ರೀತಿಯಾಗಿ ನಾವು ಎನ್ಹ್ಯಾನ್ಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಡೈಮೆನ್ಷನ್ಸನ್ನು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಇಲ್ಲಿ ಸ್ಪೆಸಿಫಿಕಲಿ ನಮ್ಮ ದೇಶದ ಮೇಲೆ, ನಮ್ಮ ಒಂದು ಎಕನಾಮಿ ಮೇಲೆ ಮ್ಯಾಕ್ರೋ ಪ್ಯಾರಾಮೀಟರ್ಸ್ಗಳು ಯಾವ ರೀತಿಯಾಗಿ ಇವಾಗ ಇಂಪ್ಯಾಕ್ಟ್ ಆಗ್ತಾ ಇದೆ, ಇನ್ಫ್ಲೇಷನ್ಗೆ ಇರ್ಬೋದು, ಅಥವಾ ನಮ್ಮ ಒಂದು ಕರೆಂಟ್ ಅಕೌಂಟ್ ಬ್ಯಾಲೆನ್ಸನ್ನು ಕನ್ಸಿಡರ್ ಮಾಡಿದಾಗ, ರುಪಿನ ಒಂದು ವ್ಯಾಲ್ಯೂ ನೋಡಿದಾಗ ಇವಾಗ ರುಪಿ ಡಿಪ್ರಿಷಿಯೇಟ್ ಆಗ್ತಾ ಇರೋದನ್ನು ನೋಡ್ತಾ ಇದ್ವಿ. ರುಪಿ ಯಾಕೆ ಡಿಪ್ರಿಷಿಯೇಟ್ ಆಗ್ತಾ ಇದೆ? ಗ್ಲೋಬಲ್ ಲೆವೆಲಲ್ಲಿ ಎಲ್ಲ ಕಮೋಡಿಟೀಸ್ಗಳ ಒಂದು ಪ್ರೈಸ್ ಇನ್ಕ್ರೀಸ್ ಆಗೋದ್ರಿಂದ ನಾವು ಇವತ್ತು ಹೆಚ್ಚು ಡಾಲರ್ಸ್ಗಳನ್ನು ಕೊಡೋದ್ರ ಮುಖಾಂತರ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಸರ್ಕಾರ ಕೆಲವೊಂದಿಷ್ಟು ಇನಿಷಿಯೇಟಿವ್ಸನ್ನು ತಂದಿದ್ದರು. ಅದರಲ್ಲೂ ಇವಾಗ ಕಸ್ಟಮ್ ಡ್ಯೂಟಿಯನ್ನು ಹೆಚ್ಚು ಮಾಡೋದ್ರ ಮುಖಾಂತರ ಗೋಲ್ಡ್ ಮೇಲೆ ಹೆಚ್ಚು ಟ್ಯಾಕ್ಸನ್ನು ಹಾಕಿದ್ರು. ಇಂಪೋರ್ಟ್ ಮಾಡ್ತಕ್ಕಂಥ ಗೋಲ್ಡ್ ಮೇಲೆ ಟ್ಯಾಕ್ಸ್ ಹಾಕೋದ್ರಿಂದ ಹೆಚ್ಚು ಜನ ಇವತ್ತು ಗೋಲ್ಡನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥ ಒಂದು ಪಾಲಿಸಿಯನ್ನು ತರಲಾಗಿತ್ತು. ಇಂಪೋರ್ಟ್ನ ಒಂದು ಕೋಟಾನ ಕಡಿಮೆ ಮಾಡೋದ್ರ ಮುಖಾಂತರ ನಾವು ಕರೆಂಟ್ ಅಕೌಂಟ್ನ ಒಂದು ಬ್ಯಾಲೆನ್ಸನ್ನು ಮಾಡ್ಬೋದು, ನಮ್ಮ ಒಂದು ಡೆಫಿಸಿಟನ್ನು ಸರಿದೂಗಿಸ್ಕೋಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸರ್ಕಾರ ತಂದಿರುವಂಥ ಪಾಲಿಸೀಸ್ಗಳನ್ನು ನೋಡ್ತಾ ಇದ್ದೀವಿ. ಇಷ್ಟೆಲ್ಲ ಇದ್ರೂ ಸಹ ಇವತ್ತು ನಾವು ಹ್ಯಾಂಡಲ್ ಮಾಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಏಕೆಂದರೆ ಗ್ಲೋಬಲ್ ಲೆವೆಲಲ್ಲಿ ಇವಾಗ ಹೆಚ್ಚಾಗಿ ಡಿಮ್ಯಾಂಡ್ ಆಗಿರುವಂಥ ಕಂಡೀಷನ್ ಅಂತಂದರೆ ಫ್ಯೂಯಲ್ನ ಪ್ರೈಸಸ್ ಅಥವಾ ಆಯಿಲ್ನ ಒಂದು ಪ್ರೈಸ್ ಹೆಚ್ಚಾಗಿರೋದ್ರಿಂದ ಇವತ್ತು ಎಲ್ಲ ಕಂಟ್ರಿಗಳ ಮೇಲೆ ಇನ್ಫ್ಲೇಷನ್ ಇರ್ಬೋದು, ಗ್ರೋತ್ ಮೇಲೆ ಇರ್ಬೋದು, ಕರೆಂಟ್ ಅಕೌಂಟ್ನ ಒಂದು ಬ್ಯಾಲೆನ್ಸ್ ಮೇಲೆ ಇರ್ಬೋದು, ಅಥವಾ ಅವರ ಒಂದು ಫಿಸಿಕಲ್ ಮ್ಯಾನೇಜ್ಮೆಂಟ್ ಮೇಲೂ ಸಹ ಇಂಪ್ಯಾಕ್ಟನ್ನು ತೋರಿಸ್ತಾ ಇದೆ. ಕರೆಂಟ್ ಅಕೌಂಟ್ನ ಒಂದು ಡೆಫಿಸಿಟ್ಟು ನಮ್ಮ ದೇಶದಲ್ಲೂ ಸಹ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ತುಂಬ ವೈಡ್ ಆಗ್ತಾ ಇದೆ. ನಾವು ಎಕ್ಸ್ಪೋರ್ಟ್ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಇಂಪೋರ್ಟ್ ಮಾಡ್ಕೋತಾ ಇದ್ದೀವಿ ಅನ್ನುವಂಥದ್ದು. ಸೊ ಇದು ಬೇಸಿಕಲಿ ಇವಾಗ ಸಪ್ಲೈ ಚೈನಿಂದ ಆಗುವಂಥ ಒಂದು ಡಿಸ್ರಪ್ಷನ್. ರಷ್ಯಾ ಮತ್ತು ಉಕ್ರೈನ್ ಒಂದು ಕ್ರೈಸಿಸ್ ಇರ್ಬೋದು, ಅಥವಾ ಇವಾಗ US ಅಲ್ಲೂ ಸಹ US ಗೌರ್ಮೆಂಟಲ್ಲೂ ಸಹ
ಆರ್ಥಿಕವಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಇನ್ಫ್ಲೇಷನ್ ಹೆಚ್ಚಾಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ, ರೆಸಿಷನ್ ಆಗ್ಬೋದು ಅನ್ನುವಂಥ ಪ್ರಿಡಿಕ್ಷನ್ಸನ್ನು ಸಹ ನೋಡ್ತಾ ಇದ್ದೀವಿ. ಇವತ್ತು ಡೆವಲಪ್ಡ್ ಎಕಾನಮೀಸಲ್ಲಿ ಆಗಿರುವಂಥ ಒಂದು ಸ್ಲೋ ಡೌನ್ ಏನಿದೆಯಲ್ಲ ಅದು ಬೇರೆ ಎಲ್ಲ ಕಂಟ್ರೀಸ್ಗಳಿಗೂ ಇಂಪ್ಯಾಕ್ಟ್ ಆಗ್ತಾ ಇದೆ. ಈ ಒಂದು ಸ್ಲೋ ಡೌನಿಂದ ಇವತ್ತು ಆಯಿಲ್ ಸಪ್ಲೈಸ್ಗಳೇನಾಗ್ತಾ ಇದ್ದಾವೆ, ಪಿಕಪ್ ಆಗ್ತಾ ಇದೆ, ಕ್ರೂಡ್ ಆಯಿಲ್ಗಳ ಒಂದು ಬೆಲೆ ಹೆಚ್ಚಾಗ್ತಾ ಇದೆ. ಸೊ ಡೆವಲಪ್ಡ್ ಕಂಟ್ರೀಸ್ಗಳು ರಿಕವರ್ ಆದರೆ ಆಟೋಮೆಟಿಕಲಿ ಈ ಒಂದು ಆಯಿಲ್ ಪ್ರೈಸಸ್ ಅಥವಾ ಕ್ರೂಡ್ ಆಯಿಲ್ಗಳ ಪ್ರೈಸು ಡ್ರಾಪ್ ಆಗ್ಬೋದು ಅನ್ನುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ಸೊ ಇಲ್ಲಿ ಡಿಫಿಸಿಟನ್ನು ಇಂಪ್ರೂವೈಸ್ ಮಾಡುವಂಥದ್ದು. ಹಾಗೂ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಅಶ್ಯೂರ್ ಮಾಡಿರೋ ಪ್ರಕಾರ ಇನ್ಫ್ಲೇಷನನ್ನು ತಡೆಗಟ್ಟೋದಕ್ಕೋಸ್ಕರ ಪ್ರತಿಯೊಂದು ಐಟಮ್ ಮೇಲೂ ಅವರು ಫೋಕಸ್ ಮಾಡ್ತಾ ಇದ್ದಾರೆ. ಅದರ ಒಂದು ಇನ್ಫ್ಲೇಷನ್ ರೇಟ್ ಯಾವ ರೀತಿಯಾಗಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಅದರ ಒಂದು ಗ್ರೋತನ್ನು ಸಹ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಇಲ್ಲಿ ಬಜೆಟ್ನ ಒಂದು ಎಸ್ಟಿಮೇಷನ್ ಪ್ರಕಾರ ಇನ್ಫ್ಲೇಷನ್ ಹೆಚ್ಚಾಗ್ತಾ ಇದೆ. ಸರ್ಕಾರದ ಒಂದು ಫಿಸಿಕಲ್ ಡೆಫಿಸಿಟ್ ಎನ್ಹಾನ್ಸ್ ಆದರೂ ಪರವಾಗಿಲ್ಲ, ಅವರು ಒಂದು ಗ್ರೋತನ್ನು ಸ್ಟಿಮ್ಯುಲೇಟ್ ಮಾಡಬೇಕು. ಸೊ ಗ್ರೋತನ್ನು ಸ್ಟಿಮ್ಯುಲೇಟ್ ಮಾಡೋದ್ರ ಮುಖಾಂತರ ಹೈ ಇನ್ಫ್ಲೇಷನನ್ನು ಇಂದ ಆಗ್ತಕ್ಕಂಥ ಒಂದು ಎಫೆಕ್ಟನ್ನು ತಡೆಗಟ್ಕೋಬೋದು. ಸೊ ಇಂಟ್ರೆಸ್ಟ್ ರೇಟ್ ಇರ್ಬೋದು ಅಥವಾ ಕನ್ಸಂಪ್ಷನ್ ಇರ್ಬೋದು, ಇದನ್ನೆಲ್ಲನೂ ಸಹ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಇನ್ವೆಸ್ಟ್ಮೆಂಟ್ ಇವತ್ತು ಹೆಚ್ಚು ಮಾಡ್ತಾ ಇದ್ದಾರೆ, ಇದು ಗ್ರೋತನ್ನು ಸ್ಟಿಮ್ಯುಲೇಟ್ ಮಾಡ್ತಾ ಇದೆ. ಆಟೋಮೆಟಿಕಲಿ ನಾವು ಇನ್ಫ್ಲೇಷನನ್ನು ಟಾರ್ಗೆಟ್ ಮಾಡ್ಬೋದು ಅನ್ನುವಂಥದ್ದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಇನ್ನು ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ಟು GDP ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದಾಗ 2.7% ಆಫ್ GDP ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಇದು ನಿಮಗೆ ನೆನಪಿರಲಿ, ಯಾವಾಗಾದರೂ ಆನ್ಸರಲ್ಲಿ ಬರೆಯುವಾಗ ನೀವು ಇದನ್ನು ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ಬೇಸಿಕ್ಸನ್ನು ನಾವು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋದಾದರೆ, ಇವಾಗ ಎಕ್ಸ್ಟರ್ನಲ್ ಸೆಕ್ಟರ್ ಅಂತ ಚಾಪ್ಟರ್ ಏನು ನೋಡ್ತೀವಲ್ಲ ಅಲ್ಲಿ ನಾವು BOP ಅಂತ ನೋಡ್ತೀವಿ. BOP ಅಂತಂದರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ನಿಮಗೆಲ್ಲ ಇದು ಗೊತ್ತಿದೆ. ಇದರಲ್ಲಿ ನಾವು ಎರಡು ರೀತಿಯಾದಂಥ ಅಕೌಂಟನ್ನು ನೋಡ್ತೀವಿ, ಕರೆಂಟ್ ಅಕೌಂಟ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್. BOPಯ ಒಂದು ಡೆಫಿನೇಷನ್ ನಮಗೇನು ಹೇಳುತ್ತೆ, ಇವಾಗ ಒಂದು ಕಂಟ್ರಿಯಲ್ಲಿರ್ತಕ್ಕಂಥ ರೆಸಿಡೆಂಟಿಂದ ಬೇರೆ ಒಂದು ಕಂಟ್ರಿಯಲ್ಲಿರ್ತಕ್ಕಂಥ ರೆಸಿಡೆಂಟ್ ಜೊತೆಗೆ ಎಲ್ಲ ಎಕನಾಮಿಕ್ ಟ್ರಾನ್ಸಾಕ್ಷನ್ನ ಒಂದು ರೆಕಾರ್ಡ್. ಇವಾಗ ನಾವು ಬೇರೆ ಒಂದು ಕಂಟ್ರಿ ಜೊತೆಗೆ ಯಾವ ರೀತಿಯಾದಂಥ ಎಕನಾಮಿಕ್ ಆ್ಯಕ್ಟಿವಿಟೀಸನ್ನು ಇಟ್ಕೊಂಡಿರ್ತೀವಿ ಅಥವಾ ಬೇರೆ ಒಂದು ಕಂಟ್ರಿಯ ಸಿಟಿಜನು ನಮ್ಮ ದೇಶದಲ್ಲಿ ಯಾವ ರೀತಿಯಾದಂಥ ಎಕನಾಮಿಕ್ ಆ್ಯಕ್ಟಿವಿಟೀಸನ್ನು ಇಟ್ಕೊಂಡಿರ್ತಾರಲ್ಲ ಅದನ್ನೆಲ್ಲ ಕಂಪ್ಲೀಟ್ ಒಂದು ರೆಕಾರ್ಡನ್ನು ಮೇಂಟೈನ್ ಮಾಡಲಾಗುತ್ತೆ. ಅದನ್ನು ನಾವು ಇವತ್ತು BOP ಅಂತ ಕರಿತೀವಿ. ಸೊ ಈ ಒಂದು BOPನಲ್ಲಿ ಕರೆಂಟ್ ಅಕೌಂಟ್ ಅಂದಾಗ ಇವಾಗ ನಾವು ಯಾವುದೇ ಒಂದು ಇನ್ಕಮನ್ನು ಪಡ್ಕೊಳ್ತೀವಿ ಅಥವಾ ಅರ್ನಿಂಗನ್ನು ಮಾಡ್ತೀವಿ, ಆ ಅರ್ನಿಂಗನ್ನು ಯಾವ ರೀತಿಯಾಗಿ ಇವತ್ತು ಸ್ಪೆಂಡಿಂಗ್ ಮಾಡ್ತಾ ಇರ್ತೀವಲ್ಲ ಅದನ್ನು ನಾವು ಎಲ್ಲನೂ ಕರೆಂಟ್ ಅಕೌಂಟಲ್ಲಿ ನೋಡ್ತಾ ಇದ್ದೀವಿ. ಸಿಂಪಲ್ ಟರ್ಮಲ್ಲಿ ಅರ್ಥ ಮಾಡ್ಕೊಳೋದಾದರೆ, ಬೇರೆ ಒಂದು ಕಂಟ್ರಿಯಿಂದ ಇವತ್ತು ನಮಗೆ ಇನ್ಕಮ್ ಬರ್ತಾ ಇದೆ, ಇನ್ಕಮ್ ಬಂದಿರೋದನ್ನು ನಾವು ಯಾವ ರೀತಿಯಾಗಿ ಖರ್ಚು ಮಾಡ್ತಾ ಇದ್ದೀವಿ ಅದನ್ನೆಲ್ಲನೂ ಸಹ ಕರೆಂಟ್ ಅಕೌಂಟಲ್ಲಿ, ಇದು ಆಲ್ಮೋಸ್ಟ್ ಡೇ ಟು ಡೇ ಆ್ಯಕ್ಟಿವಿಟೀಸ್ ಅಂತ ಹೇಳ್ಬೋದು. ಕರೆಂಟ್ ಅಕೌಂಟಲ್ಲಿ ನಾವು ಕನ್ಸಿಡರ್ ಮಾಡುವಂಥದ್ದು. ಕ್ಯಾಪಿಟಲ್ ಅಕೌಂಟ್ ಅಂತ ಬಂದಾಗ ನಾವು ಸಾಲವನ್ನು ಪಡ್ಕೋಬೇಕಾಗುತ್ತೆ, ಸಾಲವನ್ನು ಪಡ್ಕೊಂಡಿರ್ತೀವಿ ಅಥವಾ ಬೇರೆ ಒಂದು ರೆಸಿಡೆಂಟಿಗೆ ನಾವು ಸಾಲವನ್ನು ಕೊಡ್ತಾ ಇರ್ತೀವಿ. ಇಲ್ಲಿ ಬಾರೋಯಿಂಗ್ ಹಾಗೂ ಲೆಂಡಿಂಗ್, ಇದು ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ಕನ್ಸಿಡರ್ ಮಾಡುವಂಥದ್ದು. ಇದು ನಿಮಗೆ ಬೇಸಿಕ್ ಆಗಿ ಗೊತ್ತಿರಬೇಕು. ಸೊ ಬೇಸಿಕ್ ನಿಮಗೆ ಅರ್ಥ ಆಯ್ತಲ್ಲ. ಇವಾಗ ಡೆಫಿನೇಷನ್ ವೈಸ್ ನಾವು ಕನ್ಸಿಡರ್ ಮಾಡೋದಾದರೆ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅನ್ನೋದು ನಮಗೆ ಇಂಪಾರ್ಟೆಂಟ್. ಕಾಂಪೊನೆಂಟನ್ನು ಸಹ ನಾವು ನೋಡಬೇಕು ಪ್ಯಾರಲಲ್ಲಿ. ಇವಾಗ ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ ನೋಡ್ತೀವಿ. ಇಂಪೋರ್ಟ್ ಎಕ್ಸ್ಪೋರ್ಟನ್ನು ನಾವು ಕರೆಂಟ್ ಅಕೌಂಟಲ್ಲಿ ಕನ್ಸಿಡರ್ ಮಾಡ್ತೀವಿ. ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಅದನ್ನು ನಾವು ಕ್ಯಾಪಿಟಲ್ ಅಕೌಂಟಲ್ಲಿ ಕನ್ಸಿಡರ್ ಮಾಡುವಂಥದ್ದು. ಇದು ಯಾವಾಗಲೂ ಶಾರ್ಟ್ ಟರ್ಮಲ್ಲಿ ಇರ್ತಕ್ಕಂಥ ಒಂದು ಟ್ರಾನ್ಸಾಕ್ಷನು. ಇದರಲ್ಲಿ ಅರ್ನಿಂಗ್ ಹಾಗೂ ಸ್ಪೆಂಡಿಂಗನ್ನು ಕನ್ಸಿಡರ್ ಮಾಡ್ತೀವಿ, ಇದು ಆಲ್ರೆಡಿ ನೋಡಿದ್ವಿ. ಆದರೆ ಕ್ಯಾಪಿಟಲ್ ಅಕೌಂಟಲ್ಲಿ ಬಾರೋಯಿಂಗ್ ಹಾಗೂ ಲೆಂಡಿಂಗ್ ಇರುತ್ತೆ ಅನ್ನುವಂಥದ್ದು. ಇದು ಲಾಂಗ್ ಟರ್ಮ್ನ ಒಂದು ಇಂಪ್ಲಿಕೇಶನ್ ಅಥವಾ ಟ್ರಾನ್ಸಾಕ್ಷನನ್ನು ಕನ್ಸಿಡರ್ ಮಾಡ್ತಾರೆ. ಯಾವ ರೀತಿಯಾದಂಥ ಕಾಂಪೋನೆಂಟ್ಸ್ಗಳಿದ್ದಾವೆ ಅಂತಂದರೆ, ಇಲ್ಲಿ ನಾವು ವಿಸಿಬಲ್ ಟ್ರೇಡ್ ಅಂತ ನೋಡ್ತೀವಿ. ನಾವು ಕಣ್ಣಿಗೆ ಕಾಣ್ತಕ್ಕಂಥ ವಸ್ತುಗಳನ್ನು, ಇವಾಗ ಗೂಡ್ಸ್ಗಳನ್ನು ನೋಡ್ತೀವಲ್ಲ ಅದನ್ನೆಲ್ಲನೂ ಇವಾಗ ವಿಸಿಬಲ್ ಟ್ರೇಡ್ ನಡಿನಲ್ಲಿ ಕನ್ಸಿಡರ್ ಮಾಡ್ತೀವಿ. ಇನ್ನು ಇನ್ವಿಸಿಬಲ್ ಅಂತಂದಾಗ ಇದರಲ್ಲಿ ಸರ್ವಿಸ್ ಇನ್ಕ್ಲೂಡ್ ಆಗುತ್ತೆ. ಇನ್ನು ಯೂನಿಲ್ಯಾಟ್ರಲ್ ಟ್ರಾನ್ಸಾಕ್ಷನ್ಸ್, ಫಾರ್ ಎಕ್ಸಾಂಪಲ್ ಇವಾಗ ಬೇರೆ ಒಂದು ಆರ್ಗನೈಸೇಷನಿಂದ ನಮ್ಗೆ ಏನಾದರೂ ಗ್ರಾಂಟ್ ಸ್ಯಾಂಕ್ಷನ್ ಆದಾಗ ಅದನ್ನು ಯೂನಿಲ್ಯಾಟ್ರಲ್ ಟ್ರಾನ್ಸಾಕ್ಷನ್ ಅಂತೀವಿ. ವಾಪಸ್ ನಾವು ಅದನ್ನು ಕೊಡಬೇಕು ಅನ್ನುವಂಥ ಅಬ್ಲಿಗೇಷನ್ ಇರಲ್ಲ. ಗ್ರಾಂಟ್ಸ್ ನಾರ್ಮಲಿ ಯೂನಿಲ್ಯಾಟ್ರಲ್ ಟ್ರಾನ್ಸಾಕ್ಷನ್ ಅಡಿನಲ್ಲಿ ಕನ್ಸಿಡರ್ ಮಾಡ್ತೀವಿ. ಇನ್ನು ಕ್ಯಾಪಿಟಲ್ ಅಕೌಂಟಲ್ಲಿ ಯಾವ ಇರ್ತವೆ ಅಂತಂದರೆ ನಾರ್ಮಲಿ ಇನ್ವೆಸ್ಟ್ಮೆಂಟ್. ಈ ಮೊದಲು ನಾವು ನೋಡಿದ್ವಲ್ಲ, ಬಾರೋಯಿಂಗ್ ಹಾಗೂ ಲೆಂಡಿಂಗ್ಗೆ ಸಂಬಂಧಪಟ್ಟಂಥ ಏನೇ ಆ್ಯಕ್ಟಿವಿಟೀಸ್ ಇದ್ದರೂ ಇದನ್ನು ಕ್ಯಾಪಿಟಲ್ ಅಕೌಂಟಲ್ಲಿ, FDI, FPI ಇರ್ಬೋದು, ಎಕ್ಸ್ಟರ್ನಲ್ ಕಮರ್ಷಿಯಲ್ ಬಾರೋಯಿಂಗ್ ಇರ್ಬೋದು. ಇವಾಗ ನಾನ್ ರೆಸಿಡೆಂಟ್ ಅಥವಾ NRIಗಳು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಬ್ಯಾಂಕಲ್ಲಿ, ಇನ್ಶೂರೆನ್ಸ್ ಸ್ಕೀಮಲ್ಲಿ ಇರ್ಬೋದು ಅಥವಾ ಪೆನ್ಷನ್ ಸ್ಕೀಮ್ಸಲ್ಲಿ, ಅದೆಲ್ಲನೂ ಸಹ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ವಾಪಸ್ ಕೊಡಬೇಕು ಅನ್ನುವಂಥ ಒಂದು ಆಬ್ಲಿಗೇಷನ್ ಇರುತ್ತೆ ಇಲ್ಲಿ. ಹಾಗೂ ಕರೆನ್ಸಿ ಒಂದು ಕನ್ವರ್ಟಬಿಲಿಟಿ ಬಂದಾಗ RBIನ ಒಂದು ರೋಲ್ ಇರುತ್ತೆ. RBIನಲ್ಲಿರುವಂಥ ಫಾರಿನ್ ಎಕ್ಸ್ಚೇಂಜ್ ರಿಸರ್ವನ್ನು ಸಹ ಇವತ್ತು ಕ್ಯಾಪಿಟಲ್ ಅಕೌಂಟಲ್ಲೇ ಕನ್ಸಿಡರ್ ಮಾಡ್ತೀವಿ. ಇಷ್ಟು ಕಾಂಪೋನೆಂಟ್ ಬಗ್ಗೆ ನಿಮಗೆ ಕ್ಲಿಯರಾಗಿ ಐಡಿಯಾ ಇರಬೇಕು. ಇದರ ಮೇಲೆ ಡೈರೆಕ್ಟಾಗಿ ಕ್ವಶನ್ಸನ್ನು ಕೇಳಿದ್ದಾರೆ ಈ ಮೊದಲು. ಇನ್ನು ಸ್ಪೆಸಿಫಿಕಲಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂದರೆ ಏನು, ಕ್ಯಾಪಿಟಲ್ ಅಕೌಂಟ್ ಡೆಫಿಸಿಟ್ ಅಂದರೆ ಯಾವ ರೀತಿಯಾದಂಥ ಕಂಡೀಷನ್ ಇರುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಿರಬೇಕು. ಇದು ಕರೆಂಟ್ ಅಕೌಂಟ್ ಡೆಫಿಸಿಟನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇರತಕ್ಕಂಥ ಒಂದು ಫಾರ್ಮುಲಾ. ಇವಾಗ ನಾವು ಕೇವಲ ಇಂಪೋರ್ಟ್ ಬಗ್ಗೆ ಮಾತಾಡ್ತಿರ್ತೀವಿ ಅಂತಂದರೆ ಅದು ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಕನ್ಸಿಡರ್ ಮಾಡುವಂಥದ್ದು. ಇಂಪೋರ್ಟೇ ಇವತ್ತು ನಮಗೆ ಹೆಚ್ಚು ಕಾಂಟ್ರಿಬ್ಯೂಷನನ್ನು ಕರೆಂಟ್ ಅಕೌಂಟ್ ಡೆಫಿಸಿಟ್ಗೆ ಮಾಡ್ತಾ ಇದೆ. ಇದರಲ್ಲಿ ಫಾರಿನ್ ಏಡ್ ಇರ್ಬೋದು ಅಥವಾ ಇಂಟ್ರೆಸ್ಟ್ ರೇಟನ್ನು ಇರ್ಬೋದು ಅಥವಾ ಡಿವಿಡೆಂಡ್ ಇರ್ಬೋದು, ಇವನ್ನೆಲ್ಲನೂ ಸಹ
ನೆಟ್ ಫ್ಯಾಕ್ಟರ್ ಇನ್ಕಮ್ ನಡಿನಲ್ಲಿ ಕನ್ಸಿಡರ್ ಮಾಡ್ತಾರೆ. ಆದರೆ ಹೆಚ್ಚು ಕಾಂಟ್ರಿಬ್ಯೂಷನ್ ಇರುವಂಥದ್ದು ಇವತ್ತು ಇಂಪೋರ್ಟ್ನ ಒಂದು ಕೋಟಾ ಹೆಚ್ಚಾಗಿರೋದ್ರಿಂದ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಸೊ ಯಾವಾಗ ನಮ್ಮ ಇಂಪೋರ್ಟ್ ಹೆಚ್ಚಾಗಿರುತ್ತೆ ಆವಾಗ ನಾವು ಇದನ್ನು ಡೆಫಿಸಿಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ಇನ್ನು ಕ್ಯಾಪಿಟಲ್ ಅಕೌಂಟ್ಗೆ ಬಂದಾಗ ನಮ್ಮ ದೇಶದಲ್ಲಿರ್ತಕ್ಕಂಥ ರೆಸಿಡೆಂಟ್ಗಳು ಬೇರೆ ಒಂದು ದೇಶದಲ್ಲಿ ಇನ್ವೆಸ್ಟ್ಮೆಂಟನ್ನು ಹೆಚ್ಚಾಗಿ ಮಾಡ್ತಾಯಿದ್ರೆ, ಅಂದರೆ ನಮ್ಮ ಒಂದು ಮನಿ ಔಟ್ಫ್ಲೋ ಆಗ್ತಾ ಇದೆ, ಆ ಒಂದು ಕಂಡೀಷನನ್ನು ನಾವು ಕ್ಯಾಪಿಟಲ್ ಅಕೌಂಟ್ನ ಒಂದು ಡೆಫಿಸಿಟ್ ಆಗಿ ಕನ್ಸಿಡರ್ ಮಾಡ್ತೀವಿ. ನಮ್ಮ ದೇಶದಿಂದ ಬೇರೆ ಕಡೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ. ಈ ಒಂದು ಲಾಜಿಕನ್ನು ನೀವು ಕ್ಲಿಯರಾಗಿ ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಇನ್ನು ಸರ್ಪ್ಲಸ್ ಅಂದಾಗ ಕಂಪ್ಲೀಟಾಗಿ ರಿವರ್ಸ್ ಕೇಸು. ಇಲ್ಲಿ ನಾವು ಎಕ್ಸ್ಪೋರ್ಟನ್ನು ಹೆಚ್ಚು ಮಾಡ್ತಾ ಇದ್ದೀವಿ, ನಮ್ಮ ದೇಶದಿಂದ ಆಗ್ತಕ್ಕಂಥ ರಫ್ತು ಹೆಚ್ಚಾಗಿದೆ, ಇಂಪೋರ್ಟ್ ಇವತ್ತು ಕಡಿಮೆ ಆಗಿದೆ ಅಂದರೆ ಸರ್ಪ್ಲಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಇನ್ನು ಮನಿ ನಮ್ಮ ದೇಶದಲ್ಲಿ ಇನ್ಫ್ಲೋ ಆಗ್ತಾ ಇದೆ, ಅಂದರೆ ಹೆಚ್ಚು ಇನ್ವೆಸ್ಟ್ಮೆಂಟ್ಗಳಾಗ್ತಾ ಇದ್ದಾವೆ. ಸೊ ಇನ್ವೆಸ್ಟ್ಮೆಂಟ್ನಿಂದಾಗಿ ಗೌರ್ಮೆಂಟ್ನ ಒಂದು ಅಸೆಟ್ ಇವತ್ತು ಕ್ರಿಯೇಟ್ ಆಗ್ತಾ ಇದೆ, ನ್ಯಾಷನಲ್ ಲೆವೆಲಲ್ಲಿ ಅಸೆಟ್ಟನ್ನು ಕ್ರಿಯೇಟ್ ಮಾಡ್ತಾ ಇದೆ ಅಂದಾಗ ಇದನ್ನು ಕ್ಯಾಪಿಟಲ್ ಅಕೌಂಟ್ ಸರ್ಪ್ಲಸ್ ಅಂತ ಕನ್ಸಿಡರ್ ಮಾಡುವಂಥದ್ದು. ಇನ್ನು ಕನ್ವರ್ಟಬಿಲಿಟಿ ಮೇಲೆ ಕ್ವಶನನ್ನು ಕೇಳ್ತಾರೆ. ಕನ್ವರ್ಟಬಿಲಿಟಿ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಇವಾಗ ಕೆಲವೊಂದಿಷ್ಟು ಸೆಕ್ಟರಲ್ಲಿ FDI 100% ಅಲೌ ಮಾಡಿದ್ದಾರೆ, ಇನ್ನು ಕೆಲವೊಂದಿಷ್ಟು ಸೆಕ್ಟರಲ್ಲಿ 51%, ಈ ರೀತಿಯಾಗಿ ಡಿಫ್ರೆಂಟ್ ಪರ್ಸೆಂಟೇಜನ್ನು ನೋಡ್ತೀವಲ್ಲ, ಅದು ಕನ್ವರ್ಟಬಿಲಿಟಿ ಮೇಲೆ ಬೇಸಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಮಲ್ಟಿ ಬ್ರ್ಯಾಂಡ್ ರಿಟೇಲ್ ಟ್ರೇಡಿಂಗಲ್ಲಿ ಕೇವಲ 51% FDIಯನ್ನು ಅಲೌ ಮಾಡ್ತಾರೆ. ಇದು ಕಂಪ್ಲೀಟ್ ಕನ್ವರ್ಟಬಿಲಿಟಿ ಅಲ್ಲ. ಕಂಪ್ಲೀಟಾಗಿ ನಾವು ಲಿಬರಲೈಸ್ ಆಗಿಲ್ಲ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಬಂದಾಗ ಅಥವಾ ಈ ಒಂದು ಇನ್ವೆಸ್ಟ್ಮೆಂಟ್ ಕ್ರೈಟೇರಿಯನಲ್ಲಿ ಬಂದಾಗ 100% ಎಲ್ಲ ಸೆಕ್ಟರಲ್ಲೂ ಅಲೋ ಮಾಡ್ತಿಲ್ಲ ಅನ್ನುವಂಥದ್ದೇ ಪಾರ್ಷಿಯಲ್ ಕನ್ವರ್ಟಬಿಲಿಟಿ. ಆದರೆ ಇವಾಗ ಕರೆಂಟ್ ಅಕೌಂಟ್ಗೆ ಬಂದಾಗ ನಾವು 100% ಕನ್ವರ್ಟಬಿಲಿಟಿಯನ್ನು ನೋಡ್ತೀವಿ. ಯಾವುದೇ ರೀತಿಯಾದಂಥ ಟ್ರಾನ್ಸಾಕ್ಷನ್ ಮಾಡಿದಾಗೂ ಪೇಮೆಂಟ್ಗೆ ಸಂಬಂಧಪಟ್ಟಂಥ ಹೆಚ್ಚು ರೆಸ್ಟ್ರಿಕ್ಷನ್ಸನ್ನು ಹಾಕ್ತಿಲ್ಲ. ಇಲ್ಲಿ ವಿಸಿಬಲ್ ಗೂಡ್ಸ್ ಇರ್ಬೋದು ಅಥವಾ ಇನ್ವಿಸಿಬಲ್ ಟ್ರೇಡಿಂಗ್ ಇರ್ಬೋದು, 100% ಕನ್ವರ್ಟಬಿಲಿಟಿಯನ್ನು ನಾವು ಎನ್ಶೋರ್ ಮಾಡ್ತಾ ಇದ್ದೀವಿ. ಭಾರತ ಕೇವಲ ಕರೆಂಟ್ ಅಕೌಂಟಲ್ಲಿ ಮಾತ್ರ ಫುಲ್ ಕನ್ವರ್ಟಬಿಲಿಟಿಯನ್ನು ಫಾಲೋ ಮಾಡ್ತಾ ಇದೆ. ಇನ್ನು ಕ್ಯಾಪಿಟಲ್ ಅಕೌಂಟ್ಗೆ ಬಂದಾಗ ಪಾರ್ಷಿಯಲ್ ಕನ್ವರ್ಟಬಿಲಿಟಿಯನ್ನು ಫಾಲೋ ಮಾಡ್ತಾ ಇದೆ ಅನ್ನುವಂಥದ್ದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ಇಷ್ಟು ಇನ್ಫಾರ್ಮೇಷನ್ ನೀವು ಇವತ್ತು ನಿಮ್ಮ ಎಕನಾಮಿ ನೋಟ್ಸಿಂದ ರಿವಿಷನ್ ಮಾಡಬೇಕಾಗುತ್ತೆ. ಸೊ ಇವತ್ತಿನ ಡಿಸ್ಕಷನನ್ನು ಸಮ್ಮಪ್ ಮಾಡೋದಾದರೆ, ಫಸ್ಟ್ ನಾವು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನಲ್ಲಿ ಹೊಸ ಮೆಂಬರ್ಗಳು ಬರ್ತಾ ಇರೋದನ್ನು ನೋಡಿದ್ದೀವಿ. ನೆಕ್ಸ್ಟು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗನ್ನು ಯಾರು ಕೊಡ್ತಾರೆ ಅನ್ನುವಂಥದ್ದು, ಮಂಕಿ ಪಾಕ್ಸ್ ಬಗ್ಗೆ ಅವೇರ್ನೆಸ್ ಇಂಪಾರ್ಟೆಂಟ್ ಅನ್ನುವಂಥ ಒಂದು ಆರ್ಟಿಕಲ್ ಆಗಿರ್ಬೋದು, ಅಥವಾ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಗೆ ಸಂಬಂಧಪಟ್ಟಂತೆ ಪ್ರೆಸೆಂಟ್ ಸ್ಟೇಟಸ್ ಯಾವ ರೀತಿಯಾಗಿದೆ ಅನ್ನೋದನ್ನು ಎಕನಾಮಿಕ್ ಪರ್ಸ್ಪೆಕ್ಟಿವಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀವಿ. ಇನ್ನು ಜುಲೈ 14th ನ್ಯೂಸ್ ಅನಲೈಸಸಲ್ಲಿರುವಂತಹ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಂಥ ಕ್ವಶನನ್ನು ಕೊಡಲಾಗುತ್ತಲ್ಲ, ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಯಾವ ರೀತಿಯಾಗಿ ಟ್ಯಾಕಲ್ ಮಾಡಬೇಕು. ನಾವು ಪ್ರೆಸಿಡೆಂಟ್ ಬಗ್ಗೆ ಓದುವಾಗ ಫಸ್ಟ್ ಚಾಪ್ಟರಲ್ಲಿ ಅದರಲ್ಲೂ ಎಕ್ಸಿಕ್ಯೂಟಿವ್ ಪವರ್ಸ್ ಯಾವ್ಯಾವಿದ್ದಾವೆ ಅಂತ ನೋಡಿದಾಗ ಫಸ್ಟ್ ಸ್ಟೇಟ್ಮೆಂಟನ್ನೇ ಇದು ಕೊಡಲಾಗಿದೆ. ಸರ್ಕಾರದ ಎಲ್ಲ ಎಕ್ಸಿಕ್ಯೂಟಿವ್ ಆ್ಯಕ್ಷನ್ಸ್ಗಳು ಪ್ರೆಸಿಡೆಂಟ್ ಅವರ ನೇಮಲ್ಲೇ ಕೈಗೊಳ್ಳಲಾಗುತ್ತೆ ಅಂತ. ಇದು ಪ್ರೈಮ್ ಮಿನಿಸ್ಟರ್ ಅದೆಲ್ಲ ಅದು ರಾಂಗ್ ಆಗಿ ಕೊಟ್ಟಿದ್ದಾರೆ. ಈ ಒಂದು ಆಪ್ಷನನ್ನು ನಾವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಸೊ ಸೆಕೆಂಡ್ ಆಪ್ಷನ್ ಸ್ಟ್ರಾಂಗ್ ಆಗಿಬಿಡುತ್ತೆ. ಇನ್ನು 2 ಆಪ್ಷನ್ಸಲ್ಲಿ ಯಾವ ರೀತಿಯಾಗಿ ಅಪ್ರೋಚ್ ಮಾಡೋದಂದರೆ, ಫಸ್ಟ್ ಸ್ಟೇಟ್ಮೆಂಟು ಸಹ ಪ್ರೆಸಿಡೆಂಟ್ ಅವರ ಎಕ್ಸಿಕ್ಯೂಟಿವ್ ಪವರಲ್ಲೇ ಬರುತ್ತೆ. ರೂಲ್ಸ್ ಮಾಡೋದು ಏನಿದೆಯಲ್ಲ ಇದೆಲ್ಲ ಪ್ರೆಸಿಡೆಂಟ್ ಅವರೇ ಮಾಡ್ತಾರೆ. ಇಲ್ಲಿ ನೀವು ಕನ್ಫ್ಯೂಷನ್ ಏನು ಮಾಡ್ಕೋಬೋದು ಅಂತಂದರೆ, ಪ್ರೈಮ್ ಮಿನಿಸ್ಟರ್ ಮಾಡ್ತಾರಾ ಅಂತ. ಪ್ರೈಮ್ ಮಿನಿಸ್ಟ್ರು ಮಿನಿಸ್ಟ್ರಿಯನ್ನು ರೀಅಲೋಕೇಶನ್ ಮಾಡುವಾಗ ಯಾರ್ಯಾರಿಗೆ ಮಿನಿಸ್ಟ್ರಿ ಕೊಟ್ಟಿರ್ತಾರೆ ಅದನ್ನು ಬದಲಾವಣೆ ಮಾಡೋದರಲ್ಲಿ ಪ್ರೆಸಿಡೆಂಟ್ ಅವರಿಗೆ ಪ್ರೈಮ್ ಮಿನಿಸ್ಟ್ರು ರೆಕಮೆಂಡ್ ಮಾಡ್ತಾರೆ. ಸೊ ಇಲ್ಲಿ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇದರಲ್ಲಿ ಪ್ರೆಸಿಡೆಂಟ್ ಅವರೇ ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಕನ್ವೀನಿಯಂಟ್ ಟ್ರಾನ್ಸಾಕ್ಷನ್ಸ್ಗೋಸ್ಕರ ಮಾಡ್ತಾರೆ ಅನ್ನುವಂಥದ್ದು ನಿಮಗೆ ಕ್ಲಿಯರಾಗಿ ಗೊತ್ತಿರಲಿ. ನೀವು ಬೇಸಿಕ್ಕಾಗಿ ಇವನ್ನೆಲ್ಲ ಲಕ್ಷ್ಮೀಕಾಂತಲ್ಲಿ ಕವರ್ ಮಾಡೋದ್ರಿಂದ ಡೈರೆಕ್ಟಾಗಿ ಕ್ವಶನ್ಸನ್ನು ಟ್ಯಾಕಲ್ ಮಾಡ್ಬೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ಎ ಇದರ ಒಂದು ಸರಿಯಾದ ಉತ್ತರ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಎಕನಾಮಿಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರಲ್ಲಿ ಕೇಳಿರುವಂಥ ಕ್ವಶನನ್ನು ಕೊಡಲಾಗಿದೆ. ಇದು ಕರೆಂಟ್ ಅಕೌಂಟ್ ಡೆಫಿಸಿಟ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ರೀತಿಯಾದಂಥ ಆ್ಯಕ್ಷನ್ಸನ್ನು ತೆಗೆದುಕೊಳ್ಬೋದು ಅಂತ 3 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಕರೆಂಟ್ ಅಕೌಂಟಲ್ಲಿರ್ತಕ್ಕಂಥ ಕಾಂಪೋನೆಂಟ್ಸ್ಗಳು ಯಾವ್ಯಾವಿದ್ದಾವೆ ಮತ್ತು ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ಏನು ಕನ್ಸಿಡರ್ ಮಾಡ್ತೀವಿ ಅಂತ ಕ್ಲಿಯರಾಗಿ ಗೊತ್ತಿದ್ದರೆ ಈಸಿಯಾಗಿ ಆಪ್ಷನನ್ನು ಎಲಿಮಿನೇಟ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಸೊ ಸರಿಯಾಗಿ ಥಿಂಕ್ ಮಾಡಿ ಈ ಒಂದು ಕ್ವಶನ್ಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ದರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.